ಇಂದು ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಹಾಗೂ ಸಂಸ್ಥಾಪಕರಾದ ಬಾಬಾರವರ ನೇತೃತ್ವದಲ್ಲಿ ನಗರದ ಮುಳ್ಳೂರು ದಿಣ್ಣೆಯಲ್ಲಿ ಸೇರ್ಪಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್. ನಾನು ನಿಮ್ಮ ಎಂಜೆ. ರಾಜ್ಯ, ಜಿಲ್ಲಾ ಹಾಗೂ ನಗರದ ವಿವಿಧ ಹುದ್ದೆಗಳ ನೇಮಕಾತಿ ಪತ್ರ ನೀಡಿ ಸಹಸ್ರ ಸಂಖ್ಯೆಯಲ್ಲಿ ಯುವಕರನ್ನ ಸಂಘಟನೆಗೆ ಸೇರ್ಪಡೆ ಮಾಡಲಾಯಿತು. ಈ ವೇಳೆ ರಾಜ್ಯ ಸಂಚಾಲಕರಾದ ಮೊಹಮ್ಮದ್ ಗೌಸ್ಪೀರ್, ರಾಜ್ಯ ಕಾರ್ಯಾಧ್ಯಕ್ಷರಾದ ಸುಬ್ರಹ್ಮಣ್ಯ, ಸಂಘಟನಾ ಕಾರ್ಯದರ್ಶಿಯಾದ ಆದಿಲ್, ಜಿಲ್ಲಾ ಗೌರವಾಧ್ಯಕ್ಷರಾದ ಮೆಹಬೂಬ್ ಸಾಬ್, ಉಪಾಧ್ಯಕ್ಷ ಚಾಂದ್ ಬಾಷಾ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸೈಯದ್ ಅಸ್ಗರ್ ದಾದಾಪೀರ್, ಮಾಧ್ಯಮ ಘಟಕದ ಅಧ್ಯಕ್ಷರು ಅಜೀಂ ಮೊಹಮ್ಮದ್, ಅಸಾದ್, ಪ್ರಕಾಶ್, ಗೋವಿಂದರಾಜು, ನಗರ ಮಹಿಳಾ ಅಧ್ಯಕ್ಷ ಪ್ರೇಮಕುಮಾರಿ, ನಗರದ ಅಧ್ಯಕ್ಷರು ಮೊಹಮ್ಮದ್ ಖದೀರ್, ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಈ ದಿನ ಕರ್ನಾಟಕ ಸರ್ವಜನಾಂಗದ ಸಂರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಬಾಬಾರವರ ನೇತೃತ್ವದಲ್ಲಿ ಸೇರ್ಪಡೆ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಈ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಜನ ಸೇರ್ಪಡೆಯಾಗಿದ್ದಾರೆ. ಸೇರ್ಪಡೆಗೊಂಡವರಲ್ಲಿ ತಾಲೂಕು ಘಟಕ, ನಗರ ಘಟಕ ಹಾಗೂ ವಾರ್ಡ್ ಘಟಕ ಮತ್ತೆ ನಮ್ಮ ರಾಜ್ಯ ಘಟಕ ಕೂಡ ಇನ್ನಷ್ಟು ಹೆಚ್ಚಾಗಿ ವಿಸ್ತೀರ್ಣವಾಗಿದೆ. 100ಕ್ಕೂ ಹೆಚ್ಚು ಜನ ನಮ್ಮ ಸಂಘಟನೆಗೆ ಇವತ್ತು ಸೇರ್ಪಡೆಯಾಗಿದ್ದಾರೆ. ನಮ್ಮ ಸಂಘಟನೆಯ ಉದ್ದೇಶಗಳು ಏನಂತ ಹೇಳಿದ್ರೆ, ಕರ್ನಾಟಕದ ಪ್ರಜೆಯಾಗಿ ಕರ್ನಾಟಕದಲ್ಲಿ ಹುಟ್ಟು ಬೆಳೆದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಉತ್ತಮ ಸೇವೆ ಸಲ್ಲಿಸಬೇಕಾಗಿದೆ. ನಾವು ಸ್ನೇಹಿತರೆ, ನಮಗೆ ಸಿಕ್ಕಿರುವಂತ ಹುದ್ದೆ ಯಾವ ಸಂಘಟನೆಯಲ್ಲಿ ಬೇಕಾದ್ರೂ, ಯಾವ ಪಕ್ಷದಲ್ಲಿ ಬೇಕಾದ್ರೂ ನಾವು ಹುದ್ದೆಗಳು ತಗೋಬಹುದು. ಹುದ್ದೆಗಳು ತಗೊಂಡಂತ ತಕ್ಷಣ ನಾವು ದೊಡ್ಡ ವ್ಯಕ್ತಿಗಳಾಗಲ್ಲ. ಆ ಹುದ್ದೆಗಳಿಗೆ ಜವಾಬ್ದಾರಿಯುತವಾಗಿ ನಾವು ಕೆಲಸ ಮಾಡ್ಬೇಕಾಗ್ತದೆ. ನಮ್ಮ ಜವಾಬ್ದಾರಿಗಳಲ್ಲಿ ನಮ್ಮ ಕರ್ನಾಟಕದ ನೆಲ ಆಗ್ಲಿ, ಜಲ ಆಗ್ಲಿ, ಭಾಷೆ ಆಗ್ಲಿ, ಇದನ್ನ ಎತ್ತಿ ಹಿಡಿಯುವಂತದ್ದು ಕೆಲಸ ಮಾಡ್ಬೇಕು. ಮತ್ತೆ ನಮ್ಮ ನಗರದಲ್ಲಿ ಎಲ್ಲೆಲ್ಲಿ ನಮ್ಮ ತಾಲೂಕು ಘಟಕಗಳಾಗ್ಲಿ ಮತ್ತೆ ರಾಜ್ಯದ ಯಾವುದೇ ಮೂಲೆಗಳಲ್ಲಾಗ್ಲಿ ಅನ್ಯಾಯಗಳು ನಡೀತಿರುವ ಜಾಗದಲ್ಲಿ ನಾವು ನ್ಯಾಯವನ್ನು ಒದಗಿಸುವ ಕೆಲಸ ಮಾಡ್ಬೇಕು. ಮತ್ತೆ ಸಣ್ಣ ಮಟ್ಟದಾಗಿ ನಮ್ಮ ನಗರದಲ್ಲಿ ಸ್ವಚ್ಛತೆಯನ್ನು ಕಾಪಾಡುವಂತದ್ದು ಕೆಲಸ ಮಾಡಬೇಕು. ಮತ್ತೆ ಆಸ್ಪತ್ರೆಗಳ ಸೇವೆ ಆಗ್ಲಿ ಮತ್ತೆ ಬಡವರ ಹಕ್ಕುಗಳನ್ನು ಒದಗಿಸುವ ಕೆಲಸ ಆಗ್ಲಿ ನಾವು ಆಲ್ರೆಡಿ ಮಾಡ್ಕೊಂಡು ಬರ್ತಾ ಇದೀವಿ. ಸುಮಾರು ವರ್ಷಗಳ ಹಿಂದೆ ನಮ್ಮ ಸಂಘಟನೆ ಹುಟ್ಕೊಂಡು ನಮ್ಮ ಸಂಘಟನೆ ಒಂದಿಗೆ ಸುಮಾರು ಹೋರಾಟಗಳು ಹಮ್ಮಿಕೊಂಡಿದ್ದೇವೆ. ಮತ್ತೆ ಉತ್ತಮವಾಗಿ ಉನ್ನತ ಮಟ್ಟದಲ್ಲಿ ನಾವು ಕನ್ನಡ ರಾಜ್ಯೋತ್ಸವವನ್ನು ಕೂಡ ಆಯೋಜಿಸಿ ಒಂದು ಉತ್ತಮವಾದ ಬೆಳವಣಿಗೆಯನ್ನು ಕೂಡ ನಾವು ಕಾಣಿಸ್ಕೊಂಡಿದೀವಿ. ಮತ್ತೆ